ಆನೆ 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 ಅಲ್ಲಿ ಮುಂದೆ ಮುಂದೆ ನೋಡ್ರಿ, ಅಲ್ಲಿ ಸ್ವಲ್ಪ ಹಿಂದೆ ತಗೊಳ್ಳಿ. ಓಕೆ ನೋಡಿ, ಇಲ್ಲಿ ನೋಡಿ, ಕಾಡೆಮ್ಮೆ ಕಾಡೆಮ್ಮೆ ನೋಡಬೇಕು. ಆಲ್ಮೋಸ್ಟ್ ಸಫಾರಿ ಮಾಡ್ತಾ ಮಾಡ್ತಾ 15 ಕಿಲೋಮೀಟರ್ ಬಂದಿದ್ದೀವಿ. ಒಂದು ಹುಲಿ ಇದ್ದೇ ಇರುತ್ತೆ. ಸರ್ ಹಿಂದೆ ಬನ್ನಿ. ಸೊ ಅಲ್ಲಿ ನೋಡಿ, ನಮ್ಮ ಮುಂದೆ ವೈಲ್ಡ್ ಡಾಗ್ಸ್ಗಳಿದ್ದಾವೆ. ಸೊ ಅಲ್ಲಿ ನೋಡಿ. ಸೊ ಗೈಸ್, ನಾನು ನಿಮ್ಮನ್ನು ಇವತ್ತು ಚಾಮರಾಜನಗರದಲ್ಲಿ ಹೊಸದಾಗಿ ಸ್ಟಾರ್ಟ್ ಮಾಡಿರುವಂತಹ ಒಂದು ಸಫಾರಿ ಕರ್ಕೊಂಡು ಹೋಗ್ತಾ ಇದ್ದೀನಿ. ಪ್ರಾಣಿಗಳು ಸಿಗುತ್ತೆ ಅನ್ನೋ ಒಂದು ನಂಬಿಕೆ ಇದೆಯಾ ಸಫಾರಿಲಿ? 50-50 ಅಂದರೆ ಪ್ರಾಣಿಗಳು ಸಿಗ್ತವೆ. ನಾವು ಪೇಸೆನ್ಸಿಂದ ಟ್ರ್ಯಾಕಿಂಗ್ ಹೆಂಗೆ ಮಾಡ್ತೀವಿ ಅನ್ನೋದ್ರ ಮೇಲೆ ಪ್ರಾಣಿಗಳು ಸಿಗ್ತವೆ. ನಾವೇ ಫಸ್ಟ್ ಹೋಗ್ತಾ ಇರೋದು ಈ ಸಫಾರಿಗೆ. ಓಕೆ, ಇವಾಗ ಸ್ಟಾರ್ಟ್ ಮಾಡಿರುವಂತಹ ಹೊಸ ಸಫಾರಿ, ಹೊಸ ಕಾಡು, ನೀವು ಎಲ್ಲೂ ನೋಡಿರೋದಿಲ್ಲ. ಓಕೆ, ಈ ಹೊಸ ಕಾಡು ನಮ್ಮೂರಿನ ಕಾಡಿಗೆ ಕರ್ಕೊಂಡು ಹೋಗ್ತಿದ್ದೀನಿ ಇವತ್ತು. ನಮ್ಮ ಕಾಡಿನ ಒಳಗಡೆ ಹೋಗೋಣ ಇವಾಗ. ಓಕೆ, ಎಲ್ಲರೂ ಹೋಗೋಣ ಬರ್ರಿ. ಥ್ಯಾಂಕ್ ಯು. ಸೊ ಫೈನಲಿ ಸಫಾರಿ ಸ್ಟಾರ್ಟ್ ಮಾಡಿದ್ದೀವಿ. ಒಂದೇ ಜೀಪಲ್ಲಿ 12 ಸೀಟ್ ಹೋಗ್ತಾ ಇದ್ದೀವಿ. ಟೈಮ್ ಸುಮಾರು 5 ಗಂಟೆ ಆಗಿದೆ. ಈವ್ನಿಂಗ್ ಟೈಮ್ 5 ಗಂಟೆ. ಸೂರ್ಯ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಮುಳುಗ್ಬೋದು. ಕಾಡು ಪ್ರಾಣಿಗಳು ಹೊರಗಡೆಗೆ ಬರೋವಂತಹ ಟೈಮು. ನೋಡೋಣ, ನಮಗೆ ಎಷ್ಟು ಸಾಧ್ಯನೋ ಅಷ್ಟು ಟ್ರ್ಯಾಕಿಂಗ್ ಮಾಡಿ ನಿಮಗೆ ತೋರಿಸೋದಕ್ಕೆ ಪ್ರಯತ್ನ ಪಡ್ತೀನಿ. ಅಂದರೆ ಅಲ್ಲಿ ಪ್ರಾಣಿಗಳು ಸಿಗ್ತವೆ ಅಂತ ನಾವು ಭರವಸೆ ಕೊಡೋದಕ್ಕಿಂತ ಅಲ್ಲಿ ನಾವು ಯಾವ ಥರ ಟ್ರ್ಯಾಕಿಂಗ್ ಮಾಡ್ತೀವಿ ಅನ್ನೋದ್ರ ಮೇಲಿರುತ್ತೆ. ಅಂದರೆ ಪ್ರಾಣಿಗಳು ಸಿಗೋದು ನಮ್ಮ ಪುಣ್ಯ. ಅಂದರೆ ಈ ಫಾರೆಸ್ಟಲ್ಲಿ ಆನೆ, ಹುಲಿ, ಜಿಂಕೆ, ಕರಡಿ, ಹಂದಿ, ಕಾಡೆಮ್ಮೆ, ನರಿ ಈ ಥರ ಪ್ರಾಣಿಗಳು ಇದ್ದಾವೆ. ನಮ್ಮ ಲಕ್ಕು ಅಂದರೆ ಎಲ್ಲನೂ ಲಕ್ ಮೇಲೆ ಬಿಡೋಕ್ಕಾಗಲ್ಲ. ಸೊ ಪೇಸೆನ್ಸಿಂದ ಹುಡ್ಕೊಂಡು ಹೋಗೋಣ, ನೋಡ್ಕೊಂಡು ಹೋಗೋಣ. ನಿಧಾನಕ್ಕೆ ಮಾತಾಡ್ಕೊಂಡು ಅದನ್ನು ತೋರಿಸ್ತಾ ಹೋಗ್ತೀನಿ. ಸೊ ನೋಡ್ತಾ ಹೋಗ್ರಿ ನೀವು. ಮೇನ್ ರೋಡಿಂದ ಇವಾಗ ಫಾರೆಸ್ಟಿಗೆ ಎಂಟರ್ ಆಗ್ತಾಯಿದ್ದೀವಿ. ಸೊ ಇಲ್ಲಿಂದ ಫಾರೆಸ್ಟ್ ಸ್ಟಾರ್ಟ್ ಆಗುತ್ತೆ. ಟೋಟಲ್ 30 ಕಿಲೋಮೀಟರ್ ಇರುತ್ತೆ. ಅಂದರೆ ಇಂಟೀರಿಯರ್ ಫಾರೆಸ್ಟಿಗೆ 30 ಕಿಲೋಮೀಟರ್ ತನಕ ಕರ್ಕೊಂಡು ಹೋಗ್ತಾರೆ. ನಮ್ಮ ಟೀಮ್ 12 ಜನ ಟೀಮ್ ಇದ್ದೀವಿ. ಟೀಮ್ ಲೀಡರ್ ನೋಡಿವೆ. ನೋಡಿ, ಇಲ್ಲೊಂದು ವ್ಯೂ ಪಾಯಿಂಟ್ ಇದೆ ನೋಡ್ರಿ. ಸುಮಾರು 1 ಕಿಲೋಮೀಟ್ರ್ ಬಂದಿದ್ದೀವಿ ಸಫಾರಿ. ಇನ್ನೂ 29 ಕಿಲೋಮೀಟ್ರ್ ಇದೆ. ಓಕೆ, ನೋಡೋಣ ಬನ್ನಿ. ಅಂದರೆ ಇಲ್ಲಿ ಹತ್ತಿರದಲ್ಲಿ ಯಾವುದು ಪ್ರಾಣಿಗಳಿರಲ್ಲ. ಅಂದರೆ ಹೋಗ್ತಾ ಸಿಗ್ತವೆ. ಈ ಪ್ರಾಣಿಗಳು ಅಂದರೆ ಆನೆ, ಹುಲಿ ಇದೆಲ್ಲ ಒಂಥರ ನಮಗೆ ಕಾಮನು. ಅಂದರೆ ನಾವು ಹಳ್ಳಿಯವರಾಗಿರೋದ್ರಿಂದ ನಾವು ಎದ್ದು ಬಿದ್ದು ನೋಡ್ತಾ ಇರ್ತೀವಿ ಆನೆಗಳನ್ನು. ಹುಲಿಗಳು ಸ್ವಲ್ಪ ಅಪರೂಪ, ಬಟ್ ಆನೆಗಳನ್ನು ಮಾತ್ರ ಡೈಲಿ ನಾವು ಆಲ್ಮೋಸ್ಟ್ ಡೈಲಿ ನೋಡ್ತಾನೆ ಇರ್ತೀವಿ. ಬಟ್ ಇದು ನಿಮಗೆಲ್ಲ ಹೊಸದಾಗಿರ್ಬೋದು. ಆ ಹೊಸ ಅನುಭವ ಅಂದರೆ ಅದನ್ನು ನೋಡಿದಾಗ ಆ ಒಂದು ಕ್ಷಣ ಖುಷಿಯಾಗುತ್ತಲ್ಲ. ಸಫಾರಿಗೆ ಬಂದಾಗ ಎಲ್ರಿಗೂ ಅದೊಂದು ಆಸೆ. ಅಂದರೆ ಯಾವುದಾದ್ರೂ ಒಂದು ಪ್ರಾಣಿ ನೋಡಬೇಕು, ಬಟ್ ಯಾವುದಾದ್ರೂ ಒಂದು ಪ್ರಾಣಿ ಸಿಗುತ್ತನೋ ಅಂದ್ಬಿಟ್ಟು ಬರ್ತಾರೆ. ಬಟ್ ಯಾವುದು ಸಿಗದೆ ಹೋದರೆ ಬೇಜಾರಾಗುತ್ತೆ. ಯಾವುದಾದ್ರೂ ಪ್ರಾಣಿನ ನೋಡಲೇಬೇಕು. ಹೆಂಗೆ ನೋಡ್ತೀವಿ? ಟ್ರ್ಯಾಕಿಂಗ್ ಮಾಡೋದ್ರ ಮೇಲೆ ಇರುತ್ತೆ. ಓಕೆ, ನೋಡೋಣ ಬನ್ನಿರಿ. ಡೈನೋಸರ್ ಇವರೇ ನೋಡ್ರಿ ನಮ್ಮ ಎಕ್ಸ್ಪರ್ಟ್ ಡ್ರೈವರ್ ಅಣ್ಣ. ಸರ್, ಇದಕ್ಕೂ ಮುಂಚೆ ನೀವು ಹೋಗಿದ್ರಲ್ಲ ಸಫಾರಿಗೆ, ನೀವು ಯಾವ್ಯಾವ ಪ್ರಾಣಿ ನೋಡಿದ್ದೀರಾ? ಹುಲಿ ನೋಡಿದ್ದೀರಾ ಸರ್? ಹುಲಿ ಸಿಕ್ಕಿದೆಯಾ? ಹಾಂ, ಸಿಕ್ಕಿದೆ. ಅಂದರೆ ಡ್ರೈವರ್ ಅಣ್ಣ ಹೇಳ್ತಿರೋ ಪ್ರಕಾರ ಇದಕ್ಕೂ ಮುಂಚೆ ಸಫಾರಿಗೆ ಹೋಗಿರೋದ್ರಲ್ಲಿ ಎಲ್ಲ ಪ್ರಾಣಿಗಳನ್ನು ನೋಡಿದಾರಂತೆ. ಬಟ್ ನಮ್ಮ ಅದೃಷ್ಟ ನೋಡಬೇಕು, ನಾವು ಬಂದಿರೋ ಟೈಮಲ್ಲಿ ಪ್ರಾಣಿಗಳು ಸಿಗ್ತಾವ ಏನಂತ. ಸೊ ಕಾದಿ ನೋಡೋಣ, ಇನ್ನು ಮುಂದೆ ಹೋಗೋಣ. ಎಲ್ಲ ಕಂಗಾಲಾಗ್ಬಿಟ್ಟಿದ್ದಾರೆ. ಯಾವುದು ಇನ್ನೂ ಪ್ರಾಣಿಗಳು 1/2 hour ಆಯಿತು, ಇನ್ನು ಯಾವುದೇ ಪ್ರಾಣಿಗಳು ನೋಡಿಲ್ಲ ಅಂತ ಎಲ್ಲರೂ ಕಂಗಾಲಾಗಿ ಆ ಕಡೆ ಈ ಕಡೆ ನೋಡ್ತಾವ್ರೆ. ಬಟ್ ಸಿಗೋ ತನಕ ಕಷ್ಟ. ನೋಡಿ, ಅಲ್ಲೊಂದು ಹಳ್ಳಿಲಿ ಹೋಗ್ತಾ ಒಂದು ನ್ಯೂಸ್ ಪೇಪರಲ್ಲಿ ಒಂದು ಮ್ಯಾಗ್ಝಿನ್ ಓದ್ಬಿಟ್ಟು ಇಲ್ಲಿ ಸಫಾರಿ ಇದೆ ಅಂತ ಮೈಸೂರಿಂದ ಇಲ್ಲಿಗೆ ಬಂದಿದ್ದಾರೆ ಸಫಾರಿಗೆ. ಬಟ್ ಇಲ್ಲಿ ಇಷ್ಟು ದೂರ ಬಂದು ಸಫಾರಿ ಮಾಡಿ ಯಾವುದೇ ಪ್ರಾಣಿಗಳು ಸಿಕ್ಕಲಿಲ್ಲ ಅಂದರೆ ಬೇಜಾರಾಗೇ ಆಗುತ್ತೆ. ಅಂದರೆ ಫಾರೆಸ್ಟ್ ನೋಡೋ ಒಂದು ಫೀಲ್ ಇದ್ದೇ ಇರುತ್ತೆ ಬಿಡಿ. ಫಾರೆಸ್ಟ್ ನೋಡಿದ್ವು ಮತ್ತು ಫಾರೆಸ್ಟಲ್ಲಿ ಸುತ್ತಿರೋ ಒಂದು ಅನುಭವ ಆಗೇ ಆಗುತ್ತೆ. ಆದರೂ ಫಾರೆಸ್ಟಲ್ಲಿ ಒಂದು ಪ್ರಾಣಿನ ನೋಡಿದಾಗ ಆಗೋ ಒಂದು ಖುಷಿನೇ ಬೇರೆ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಕೆರೆ.
ಫಾರೆಸ್ಟ್ ಏರಿಯಾಗಳಲ್ಲಿ ಈ ಥರ ಕೆರೆಗಳಲ್ಲೇ ಈವ್ನಿಂಗ್ ಟೈಮ್ ಜಾಸ್ತಿ ಒಂದು ಪ್ರಾಣಿಗಳನ್ನು ನೋಡೋಕ್ಕೆ ಸಾಧ್ಯ. ಬಟ್ ಆ ಕಡೆಯಿಂದ ಬರುವಾಗ ನೋಡೋಣ ಆ ಕೆರೆಯಲ್ಲಿ ಯಾವುದಾದ್ರೂ ಪ್ರಾಣಿಗಳು ಇರ್ತಾವಂತ. ಬಟ್ ಇವಾಗಿಲ್ಲ. ಏನೋ ಶಬ್ದ ಸರ್ ಸರ್ ಏನು ಆನೆ ಸೊ ಗೈಸ್ ಆನೆ 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 ಸೊ ಗೈಸ್ ಆನೆ 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 ನೋಡಿ ಆನೆ ಇಲ್ಲಿ ಇಲ್ಲೇ ಬ್ಲ್ಯಾಕ್ ಎಲ್ಲ ಎಲ್ಲೋ ಕಾಣಿಸ್ತಾ ಇದೆಯಾ? ಹಾಂ ನೋಡಲ್ಲಿ. ಯಾರು ಜಾಸ್ತಿ ಸದ್ದು ಮಾಡಬೇಡಿ, ಸೌಂಡ್ ಮಾಡಬೇಡಿ. ಅದು ಸ್ವಲ್ಪ ಹೊರಗಡೆ ಬಂದಿದ್ರೆ ಕಾಣಿಸೋದು ಅನಿಸುತ್ತೆ. ಸೊ ಅಲ್ಲಿ ನೋಡ್ತಾ ಇದ್ದೀರಲ್ಲ ಜಿಂಕೆಗಳ ಒಂದು ಗುಂಪಿದೆ ಅಲ್ಲಿ ನೋಡಿ. ಜಿಂಕೆ ನೋಡಿ ಅಲ್ಲಿ ನೋಡಿ ಕಾಣಿಸ್ತಾ ಇದೆಯಾ? ಜಿಂಕೆಗಳ ಒಂದು ಗುಂಪು ನೋಡಿ ಅಲ್ಲಿದೆ. ಒಂದು 10-15 ಜಿಂಕೆಗಳು ಒಟ್ಟಿಗೆ ಇದ್ದಾವೆ ನೋಡಿ. ಅಷ್ಟೊಂದು ಜಿಂಕೆಗಳು ಇಲ್ಲಿದ್ದಾವೆ ಅಂದರೆ ಈ ಟೆರಿಟರಿಯಲ್ಲೇ ಒಂದು ಹುಲಿ ಇದ್ದೇ ಇರುತ್ತೆ. ಯಾವ ಕಾಡಲ್ಲಿ ಜಿಂಕೆಗಳು ಜಾಸ್ತಿ ಇರುತ್ತೋ ಅದೇ ಕಾಡಲ್ಲಿ ಹುಲಿಗಳು ಇರ್ತವೆ. ಅಂದರೆ ಹುಲಿಗಳು ಗುಂಪಾಗಿ ಅಥವಾ ಆ ಥರ ಇರಲ್ಲ. ಅಂದರೆ ಹುಲಿಗಳಿಗೆ ಒಂದು ಟೆರಿಟರಿ ಅಂತ ಇರುತ್ತೆ. ಅಂದರೆ 40 ಸ್ಕ್ವೇರ್ ಕಿಲೋಮೀಟರಲ್ಲಿ ಒಂದು ಹುಲಿ ಆ ಒಂದು ಟೆರಿಟರಿಯಲ್ಲೇ ಇರುತ್ತೆ. ಬಟ್ ಅಷ್ಟೊಂದು ವಿರಳವಾಗಿರುವಂತಹ ಹುಲಿಗಳನ್ನು ನಾವು ಟ್ರ್ಯಾಕ್ ಮಾಡಿ ಅದನ್ನು ಹುಡ್ಕೋದು ತುಂಬಾ ಕಷ್ಟ. ಅಂದರೆ ಕಷ್ಟ ಅಂದರೆ ಕೆಲವೊಂದು ಟೈಮಲ್ಲಿ ಸುಲಭವಾಗಿ ಕಣ್ಣಿಗೆ ಕಾಣಿಸ್ಕೊಳ್ತವೆ. ಬಟ್ ಕೆಲವೊಂದು ಟೈಮಲ್ಲಿ ರೇರ್ ಹುಲಿ ನೋಡೋದು ರೇರ್. ಸೊ ಅದಕ್ಕೋಸ್ಕರನೇ ಹುಲಿ ನೋಡಿದಾಗ ಅಷ್ಟೊಂದು ಎಕ್ಸೈಟ್ಮೆಂಟ್, ಒಂದು ಖುಷಿ ಆಗೋದು. ಬಟ್ ಈ ಜಿಂಕೆಗಳು, ಆನೆ ಅವೆಲ್ಲ ಆಲ್ಮೋಸ್ಟ್ ಸಿಂಪಲ್ ಕಾಣಿಸ್ಕೊಳ್ತಾ ಇರ್ತವೆ. ಏನೋ ನೋಡಿದ್ದಾರೆ. ಕಡಬೆ ಇರಬೇಕು ನೋಡಿ. ಸಾಂಬಾರ್ ಡಿಯರ್ ಒಂಟೆ ಹೋಯ್ತಾರ ಒಂಟೆ ಇಟ್ಕೊಳ್ಳೋದಿಲ್ವೇ. ಆಲ್ಮೋಸ್ಟ್ ಸಫಾರಿ ಮಾಡ್ತಾ 15 ಕಿಲೋಮೀಟ್ರ್ ಬಂದಿದ್ದೀವಿ. ಈ 15 ಕಿಲೋಮೀಟ್ರಿಂದ ಮುಂದೆ 18 ಕಿಲೋಮೀಟ್ರಿಂದ ಸ್ಟಾರ್ಟ್ ಆಗುತ್ತಲ್ಲ, ಅಲ್ಲಿಂದ ಡೈನೋಸರ್ ಝೋನ್ ಸ್ಟಾರ್ಟ್ ಆಗುತ್ತೆ. ನೀವೇನಾದರೂ ಡೈನೋಸರ್ ಎಲ್ಲ ನೋಡ್ಬೇಕಂದ್ರೆ ಈ 15 ಕಿಲೋಮೀಟ್ರ್ ಆದಮೇಲೆ ಆ ಡೈನೋಸರ್ ಎಲ್ಲ ಕಾಣಿಸುತ್ತೆ. ನೋಡಿ ಇಲ್ಲಿ ನೋಡಿ, ಕಾಡೆಮ್ಮೆ ಸರ್ ಇಲ್ಲಿ ನಿಲ್ಲಿಸಿ. ಇಲ್ಲಿ ಸರ್ ನಿಲ್ಲಿಸಿ. ಸರ್ ನಿಲ್ಲಿಸಿ. ಹಾಂ, ಸತ್ ಮಾಡಬೇಡಿ, ಯಾರು ಸೌಂಡ್ ಮಾಡಬೇಡಿ. ಕಾಡೆಮ್ಮೆ ನೋಡ್ತಾ ಇದ್ದೀರಾ? ಸೊ ಹಿಂದೆ ಹೋಗ್ತಾ ಇದೆ. ಇರಿ. ಸೊ ಕಾಡೆಮ್ಮೆ ನೋಡ್ತಾ ಇದ್ದೀರಾ? ಸೊ ಅದು ನಮ್ಮನ್ನು ನೋಡಿ ಹಿಂದೆನೇ ಹೋಗ್ತಾ ಇದೆ. ಇದು ಗಂಡು ಕೋಣ. ಕೋಣ ಅಂದರೆ ಗಂಡಲ್ವಾ? ಕರೆಕ್ಟು. ಕೋಣ, ಕಾಡೆಮ್ಮೆ. ನೋಡಿ ಇಲ್ಲೊಂದು ಸರ್ ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಕಾಡೆಮ್ಮೆ ಗುಂಪೆ ಇದೆ ಇಲ್ಲೊಂದು. ಕಾಡು ಕೋಣ ಮತ್ತು ಕಾಡೆಮ್ಮೆ ಎಲ್ಲ ಇಲ್ಲೇ ಇದ್ದಾವೆ ನೋಡಿ. ಫಸ್ಟ್ ನೋಡಿದ್ರಲ್ಲ ಅದು ಕಾಡೆಮ್ಮೆ, ನೋಡಿ ಇಲ್ಲಿ ನಿಂತಿದೆಯಲ್ಲ ಅದು ಕೋಣ, ಕಾಡು ಕೋಣ. ಸೊ ಅಲ್ಲಿ ನೋಡಿ ನಮ್ಮನ್ನೇ ನೋಡ್ತಾ ಇದೆ. ನೋಡಿ ಒಳಗಡೆ ಹೋಗ್ತಾ ಇದ್ದಾವೆ. ನೋಡಿ ಇಲ್ಲಿ ಇದೆಲ್ಲ ಕಾಡೆಮ್ಮೆ ಝೋನ್ ಅನ್ಸುತ್ತಿದ್ದು. ಕಾಟಿ ಅಂದರೆ ಕಾಡೆಮ್ಮೆನೆ. ನೀವು ಕಾಡೆಮ್ಮೆಗೂ ಕಾಟಿಗೂ ಸ್ವಲ್ಪ ಡಿಫ್ರೆಂಟ್ ಇರುತ್ತೆ. ಏನಂದರೆ ಕಾಡೆಮ್ಮೆ ಫುಲ್ ಬ್ಲ್ಯಾಕ್ ಇರುತ್ತೆ, ಕಾಟಿ ಅಂದರೆ ಮೇಲ್ಗಡೆ ಫುಲ್ ಬ್ಲ್ಯಾಕ್ ಇರುತ್ತೆ. ಅದರ ಕಾಲು ಭಾಗ ಅಂದರೆ ಕಾಲಿನ ಭಾಗ ಬೆಳಿ ಇರುತ್ತಲ್ಲ, ಅದನ್ನೇ ಕಾಟಿ ಅಂತ ಹೇಳೋದು. ಅಂದರೆ ಸಫಾರಿಗೆ ಬರುವಾಗ ಯಾರು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬರಬೇಡಿ. ನಾವು ಇದೇ ಪ್ರಾಣಿ ಸಿಗುತ್ತೆ ನಮಗೆ, ಈ ಪ್ರಾಣಿನ ನಾವು ನೋಡ್ತೀವಿ ಅಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಮಾತ್ರ ಸಫಾರಿಗೆ ಬರಬೇಡಿ. ಅಂದರೆ ಇದೇನು ಝೂ ಅಲ್ಲ, ಎಲ್ಲ ಪ್ರಾಣಿಗಳು ಇಲ್ಲೇ ಸಿಗೋದಕ್ಕೆ ಝೂ ಅಲ್ಲ, ಜಂಗಲ್ ಸಫಾರಿ. ಅಂದರೆ ನಮ್ಮ ಕಣ್ಣಿಗೆ ಕಾಣಿಸ್ಕೊಳ್ಳೋದು ನಮ್ಮ ಟ್ರ್ಯಾಕಿಂಗ್ ಮೇಲೆ ಮತ್ತು ನಮ್ಮ ಲಕ್ ಮೇಲೆ ಇರುತ್ತೆ. ನೋಡೋದಾ? ಆನೆ ಅಲ್ಲಿ ಮುಂದೆ ನೋಡ್ರಿ ಅಲ್ಲಿ
ಅಲ್ಲಿ ನೋಡಿ ಕಾಣಿಸ್ತದೆ ಅಲ್ಲಿ ಬಿಳಿಯನೆ ಇವ್ರವ್ರಿಗೆ ಮಾತ್ರ ಕಾಣಿಸ್ತದೆ ಅದು. ಓಕೆ ಜೀಪ್ ಹಿಂದೆ ತಗೊಳ್ಳಿ ಇನ್ನೊಂದು ಸ್ವಲ್ಪ ಹಿಂದೆ ತಗೊಳ್ಳಿ. ಓಕೆ ಸೊ ಅಲ್ಲಿ ನೋಡಿ ನಮ್ಮನ್ನೇ ನೋಡ್ತಾ ಇದೆ ಸಾಂಬಾರ್ ಡಿಯರ್. ಅಲ್ಲಿ ನೋಡ್ತಾ ಇದ್ದೀರಲ್ಲ. ಹೋಗ್ತಾ ಇದೆ. ಓಕೆ ಸೌಂಡ್ ಆಗ್ತಲ್ಲ, ಜೀಪ್ದು ಸೌಂಡ್ ಆಯ್ತಲ್ಲ. ಸೊ ನಮ್ಮ ಟೀಮ್ ಲೀಡ್ರ್ ಏನೋ ನೋಡಿದಾರಂತೆ. ಟೀಮ್ ಹಾಂ ಕಾಡ್ತು ಸರ್ ಹಿಂದೆ ಬನ್ನಿ. ಸೊ ನಮ್ಮ ಟೀಮ್ ಲೀಡ್ರಿಗೆ ಆನೆ ನೋಡಿದ್ದಾರೆ. ನಮ್ಮ ಟೀಮ್ ಲೀಡ್ರ್ ಕಲ್ಲನ್ನು ನೋಡ್ಬಿಟ್ಟು ಯಾವುದೋ ಒಂದು ದೊಡ್ಡ ಬಂಡೆಯನ್ನು ನೋಡಿ ಅದನ್ನು ಆನೆ ಅಂತ ತಿಳಿದು ಯಾಕೆ ಸರ್ ಕನ್ಫ್ಯೂಷನ್ ಆದ್ರ? ನೋಡಿ ಅಲ್ಲಿ ನೋಡಿ ಜಿಂಕೆಗಳು ಅಲ್ಲಿ ನೋಡಿ ಜಿಂಕೆಗಳು ಹೋಗ್ತಾ ಇದ್ದಾವೆ. ಸರ್ ಒಂದು ನಿಮಿಷ ಅನ್ನಿಸ್ತಾರೆ. ಸೊ ಅಲ್ಲಿ ನೋಡಿ ಜಿಂಕೆಗಳು ಹೋಗ್ತಾ ಇದ್ದಾವೆ ಒಳಗಡೆಗೆ. ಅಂದರೆ ಇಷ್ಟೋ ತನಕ ರೋಡಲ್ಲೇ ಇದ್ವು, ರೋಡಿಂದ ಇವಾಗ ಜಸ್ಟ್ ಪಾಸ್ ಆಗಿದ್ದಾವೆ. ಅಲ್ಲಿ ನೋಡಿ ಜಿಂಕೆ ಇದ್ದಾವೆ. ಬಟ್ ಆ ಜಿಂಕೆ ಹಿಡಿಯುವಂತಹ ನಮ್ಮ ಹುಲಿ ಎಲ್ಲಿದೆ? ಈ ನವಿಲುಗಳನ್ನೆಲ್ಲ ನೋಡ್ತಾ ಇದ್ರೆ ನಮ್ಗೇನು ಅನಿಸುತ್ತೆ ಅಂದರೆ ಅತಿ ಹೆಚ್ಚು ನವಿಲುಗಳಿರುವಂಥ ಒಂದು ಸ್ಥಳ ಅನಿಸುತ್ತೆ. ಇದು ಸಿಕ್ಕಾಬಟ್ಟೆ ನವಿಲುಗಳಿದ್ದಾವೆ. ಬೆಟ್ಟದಿಂದ ಕೆಳಗಡೆ ಇಳಿತಾ ಇದ್ದೀವಿ. ಸೊ ನೋಡೋಣ ತಗ್ಗು ಪ್ರದೇಶದಲ್ಲಿ ಯಾವುದಾದ್ರೂ ಪ್ರಾಣಿ ಇದೆಯಾ ಅಂತ. ಅಂದರೆ ಇಲ್ಲೊಂದು ಹಳ್ಳ ಕೂಡ ಇದೆ, ಹಳ್ಳದಲ್ಲಿ ನೀರಿದೆ. ಆ ನೀರನ್ನು ಕುಡಿಯೋದಕ್ಕೆ ಯಾವುದಾದ್ರೂ ಪ್ರಾಣಿ ಬಂದಿದೆಯಾ ಅಂದರೆ ಸರ್ ಒಂದು ನಿಮಿಷ ಸರ್ ನೀರೊಳಗೆ ನೋಡಿ. ಆನೆ ಅಲ್ಲ, ಜಿಂಕೆ, ಸಾಂಬಾರ್ ಡಿಯರ್. ಹಾಂ ಅಲ್ಲಿ ನೋಡಿ ಕಾಣಿಸ್ತಾ ಇದೆಯಾ ನಿಮಗೆ? ಅಲ್ಲಿ ನೋಡಿ ಓಡ್ತಾ ಇದ್ದಾವೆ ನೋಡಿ. ನೋಡಿ ಇದೊಂದು ದೊಡ್ಡ ಆಲದ ಮರ. 2000 ವರ್ಷಗಳ ಹಿಂದೆ ಇಲ್ಲಿ ಊರಿತ್ತಂತೆ. ಈ ಮೌರ್ಯ ಅಲ್ಲ, ಮೌರ ಜನಾಂಗ, ಕುಳ್ ಜನಾಂಗ, ಅವ್ರ ಸಮಾಧಿಗಳು. ಇಲ್ಲಿ ಒಂದು ಊರಿತ್ತಂತೆ, ಬಟ್ ಇವಾಗ ಆ ಊರಿಲ್ಲ ಅಂತ ಹೇಳ್ತಿದ್ದಾರೆ. ಇಲ್ಲಿ ಒಂದು ಊರಿತ್ತು ಅನ್ನೋದಕ್ಕೆ ಹಲವಾರು ಕುರುಹುಗಳಿದ್ದಾವೆ. ಏನು ಸರ್? ಸೀಳ್ನಾಯಿ. ಸೊ ಇಲ್ಲಿ ಸೀಳ್ನಾಯಿಗಳಿದ್ದಾವಂತೆ ನೋಡ್ರಿ. ವೈಲ್ಡ್ ಡಾಗ್ ಕಾಡು ನಾಯಿಗಳು ಇವಾಗ ಸಿಗ್ತವೆ. ಎಲ್ಲಿ ಅಲ್ಲಿ ಎಲ್ಲೋ ನೋಡಿ, ಅಲ್ಲಿ ಓಡ್ತಾ ಇದೆ ಅಂತೆ ನೋಡಿ. ಇಲ್ಲಿ ಅಲ್ಲಿ ಹಾಂ ಸರ್ ಹೋಗಿ ಇಲ್ಲಿ ನೋಡಿ ವೈಲ್ಡ್ ಡಾಗು. ಸೊ ಈ ಡಾಗ್ಗಳು ಎಷ್ಟೊಂದು ಡೇಂಜರ್ ಅಂದರೆ ಒಂದು ಜಿಂಕೆನ 1 ಅವರ್ಗೆ ತಿಂದು ಮುಗಿಸುತ್ತವೆ. ಸೊ ಅಲ್ಲಿ ನೋಡಿ ನಮ್ಮ ಮುಂದೆ ವೈಲ್ಡ್ ಡಾಗ್ಸ್ಗಳಿದ್ದಾವೆ. ಸೊ ಅದನ್ನು ನೋಡ್ಕೊಂಡು ನಿಂತಿದ್ದೀವಿ. ಡಾಗ್ಸ್ ಅಲ್ಲಿ ನೋಡಿ ಕಾಡು ನಾಯಿಗಳು. ಅಲ್ಲಿ ಸ್ವಲ್ಪ ಹಿಂದೆ ಬನ್ನಿ. ಸೊ ಅಲ್ಲಿ ನೋಡಿ ಮಾತಾಡ್ಬೇಡ. ಜಿಂಕೆಗಳು ನೋಡಿ ನೋಡಿ ಅದು ಬೆಳಕಲ್ಲ, ದರ್ಶನ. ಕಾಡಿಂದ ಮನೆಗೆ ಹೋಗುವಾಗ ಕಾಂತಾರದ ಹಂದಿ ನೋಡಿದ ನಮ್ಮ ಮೈಸೂರಿನ
ಈ ಸಫಾರಿಗೆ ನೀವು ಬರಬೇಕಂದ್ರೆ ಮಾರ್ನಿಂಗ್ 2 ಟ್ರಿಪ್ ಇದೆ. ಅಂದರೆ ಬೆಳಿಗ್ಗೆ 2 ರೌಂಡ್ ಕರ್ಕೊಂಬರ್ತಾರೆ ಮತ್ತು ಸಾಯಂಕಾಲ 2 ರೌಂಡ್ ಕರ್ಕೊಂಬರ್ತಾರೆ. ನೀವು ಪಕ್ಷಿಗಳನ್ನು ಜಾಸ್ತಿ ನೋಡಬೇಕಂದ್ರೆ ಬೆಳಿಗ್ಗೆ ಟೈಮ್ ಬನ್ನಿ, ಪ್ರಾಣಿಗಳನ್ನು ಜಾಸ್ತಿ ನೋಡಬೇಕಂದ್ರೆ ಈವ್ನಿಂಗ್ ಟೈಮ್ ಬನ್ನಿ. A few moments later. ಮೇಡಮ್ ಯಾವ ಥರ ಇತ್ತು ಸಫಾರಿ? ಚೆನ್ನಾಗಿತ್ತು. ಥ್ಯಾಂಕ್ ಯು, ಚೆನ್ನಾಗಿತ್ತು. ಹಾಂ, ಓಕೆ, ಬಾಯ್. ಒಂದು ನಿಮಿಷ ನಿಮ್ಮ ಹೆಸರು ಹೇಳ್ಬಿಡಿ ಮೇಡಮ್. ನಿಮ್ಮ ಹೆಸರು ಹೇಳಿ. ನಿಮ್ಮ ಹೆಸರು ಶೀಲಾನಾ? ಹಾಂ, ಪೂಜಾ, ಶೀಲಾ. ನಿಮ್ಮ ರೋಹಿಣಿ, ಶರತ್. ಓಕೆ, ಇದಿಷ್ಟು ನಮ್ಮ ಸಫಾರಿ ಆಗಿತ್ತು. ಇವಾಗ ನಾವು ಲೊಕ್ನಳ್ಳಿಯಲ್ಲಿ ಇದ್ದೀವಿ. ಅಂದರೆ ಇಲ್ಲಿಂದನೇ ಕರ್ಕೊಂಡು ಹೋಗ್ತಾರೆ. ಇಲ್ಲಿಂದ ಕರ್ಕೊಂಡೋಗಿ ಈ ರೂಟಲ್ಲಿ ಕರ್ಕೊಂಡೋದ್ರೆ ಅದೇ ರೂಟಲ್ಲಿ ವಾಪಸ್ ಕರ್ಕೊಂಡು ಬರಲ್ಲ. ಆ ಬೆಟ್ಟನ ಬಳಸ್ಕೊಂಡು ಬೇರೆ ರೂಟಲ್ಲಿ ಬಂದು ಮತ್ತೆ ಈ ಒಂದು ಕ್ಯಾಂಪಿಗೆ ಬರ್ತೀವಿ. ಸೊ ಟೋಟಲ್ 30 ಕಿಲೋಮೀಟ್ರ್ ಅಂತೆ. ಇಲ್ಲಿ ಒಬ್ಬರಿಗೆ 400 ರೂಪಾಯಿ ಚಾರ್ಜ್ ಮಾಡ್ತಾರೆ. ನೀವು ಒಬ್ಬರು ಇಬ್ಬರು ಹೋಗ್ತೀವಿ ಅಂದರೆ 2500 ಅಂದರೆ 2500 ರೂಪಾಯಿ ಫೀಸ್ ತಗೋತಾರೆ. ಇಲ್ಲ ನಾವು ಒಂದು 5 ಸೀಟ್ ಇಲ್ಲ 6 ಸೀಟ್ ಮೇಲ್ಗಡೆ ಇದ್ದೀವಿ ಅಂದರೆ ಒಬ್ಬರಿಗೆ 400 ರೂಪಾಯಿ ಅಂತ ಫೀಸ್ ಇರುತ್ತಿಲ್ಲಿ. ನೀವು ಲೊಕ್ನಳ್ಳಿ, ಕೊಳ್ಳೇಗಾಲ, ಅನ್ನೂರು ಸೈಡ್ ಅವ್ರು ಆಗಿದ್ದರೆ ಒಂದಿನ ಬಂದು ಈ ಒಂದು ಸಫಾರಿ ಎಕ್ಸ್ಪೀರಿಯನ್ಸ್ನ ನೀವು ಮಾಡಿ ನೋಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಅಡ್ವೆಂಚರಸ್ ವಿಡಿಯೋ ಜೊತೆಗೆ ನಾನು ಸಿಗ್ತೀನಿ. ಸೊ ಅಲ್ಲಿ ತನಕ ಎಲ್ರಿಗೂ ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್, ಲವ್ ಯು. ನಾವಿರುವ ತಾಣವೇ ಗಂಧದ ಗುಡಿ.